ನಿನ್ನ ನೋವು ನನಗೆ ಅರ್ಥ ಆಗುತ್ತೆ ಸುರೇಂದ್ರ. ಆದರೆ ವಂದನ ಈಗಿರೋ ಪರಿಸ್ಥಿತಿಯಲ್ಲಿ ನೀನು ಹೋಗಿ ಮಾತಾಡ್ಸೋದು ಬೇಡ. ನೋಡು, ನಾವು ಡಾಕ್ಟ್ರು ಹೇಳಿದ್ದನ್ನ ಫಾಲೋ ಮಾಡಬೇಕು. ಈಗ ಅವಳ ಮನಸ್ಥಿತಿ ಬೇರೆ ಥರನೇ ಇದೆ. ಅವಳಿಗೆ ನಾನು ಒಬ್ಳು ಆಡೋ ಮಾತು ಮಾತ್ರ ಅರ್ಥ ಆಗ್ತಿರೋದು. ಅರ್ಥ ಮಾಡ್ಕೋ ಸುರೇಂದ್ರ, ನಾನು ಹೋಗಿ ಮಾತಾಡ್ಸ್ತೇನೆ. ಅಕ್ಕ, ಏನೇ ಆಗಲಿ ಒಂದೇ ಒಂದ್ಸಲ ಅವಳನ್ನ ನೋಡ್ಬೇಕಕ್ಕ. ಅರ್ಥ ಮಾಡ್ಕೋ, ನಾನೊಂದು ಕೆಲಸ ಮಾಡ್ತೇನೆ. ಅಂದ್ರೆ ಸುರೇಂದ್ರ ಇಲ್ಲಿಗೆ ಬಂದಿರೋದು ವಂದನಂಗೆ ಗೊತ್ತಾಗಿಲ್ಲ. ನನ್ನ ಮಗಳನ್ನ ನೋಡ್ಬೇಕು. ಅವಳ ಒಳಗಡೆ ಬಿಡಿ. ನನ್ನ ಮಗಳನ್ನ ಇವತ್ತು ಮಾತ್ರ ಅಲ್ಲ, ಇನ್ಯಾವತ್ತೂ ನೀನು ನಿನ್ನ ಮಗಳನ್ನ ನೋಡೋಕ್ಕಾಗಲ್ಲ. ನಿನ್ನ ಮಗಳಿಂದ ನೀನು ಜೀವನ ಪೂರ್ತಿ ದೂರ ಆಗಿರ್ತೀಯ. ನಿನ್ನ ಮಗಳು ತಾಯಿ ಇದ್ದು ತಪ್ಪಲಿಯಾಗಿ ನರಳ್ತಾಳೆ. ಹಾಗೆ ಮಾಡ್ಬಿಡ್ತೀನಿ, ಹುಷಾರ್. ವಿಜಯಾಂಬಿಕಾ, ಬಿಡಲ್ಲ, ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ತಾಯಿ ಮಗಳನ್ನ ಬೇರೆ ಮಾಡಕ್ ಹೊಟ್ಟಿದ್ಯಾ ನೀನು? ನನ್ನ ಮಗಳನ್ನ ಒಳಗಡೆ ಕಳಿಸ್ತೀಯೋ ಕಳಿಸಲ್ವೋ? ಹಾ, ಕಳಿಸ್ಲಿಲ್ಲ ಅಂದ್ರೆ ನಿನ್ನ ಇವತ್ತೇ ಇಲ್ಲೇ ಕೊಲೆ ಮಾಡ್ಬಿಡ್ತೀನಿ. ನೀನು ಮೋಸ್ತಾತಿ, ಕೊಲೆಗಾತಿ. ನಿನ್ನಂತೋಳು ಬದುಕಿರ್ಬಾರ್ದು. ನಿನ್ ಕುತ್ತೆ ಇಕ್ಕಿ ನಾನು ಇವತ್ತು ನಿನ್ನ ಇಲ್ಲೇ ಕೊಂದು ಬಿಡ್ತೀನಿ. ನನ್ನ ಮಗಳನ್ನ ಒಳಗಡೆ ಕಳಿಸ್ತೀಯೋ ಕಳಿಸಲ್ವೋ? ಹೇಳು, ಕಳಿಸ್ತೀಯೋ ಕಳಿಸಲ್ವೋ? ಅಯ್ಯೋ ವಂದನಾ, ಬಿಡು ವಂದನಾ. ಅಯ್ಯೋ ಅಕ್ಕ, ಅಕ್ಕ, ಅಯ್ಯೋ ಬೇಡ ವಂದನಾ, ಪ್ಲೀಸ್ ಬಿಟ್ಬಿಡಮ್ಮ. ಅಯ್ಯೋ ವಂದನಾ, ನಂಗೆ ನೋವು ಆಗ್ತಿದೆ, ಬಿಟ್ಬಿಡು. ಕುತ್ತಿಗೆ ಸಿಗ್ಬೇಡ ವಂದನಾ. ಅಕ್ಕ ಏನಾಯ್ತಕ್ಕ? ಅಕ್ಕ ಅಲ್ಲಿ ಏನಾಗ್ತಿದೆ? ಬಿಡು ವಂದನಾ. ಅಯ್ಯೋ ಅಮ್ಮ. ಅಕ್ಕ, ನಿನ್ಗೇನಾಗಿಲ್ಲ ತಾನೆ?